ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿಸ್ ಲೈಫ್ ಸ್ಟೈಲ್ ಇನ್ ಕನ್ನಡ. ನಮ್ಮ ಮನೆಯಲ್ಲಿ ಇರುವಂತ ಒಂದು ಪುಟ್ಟ ಜಾಗದಲ್ಲಿ ಈ ತರ ಸೂಜಿ ಮೆಣಸಿನ ಗಿಡವನ್ನ ಹಾಕೊಂಡಿದೀವಿ. ಇದು ಬಂದು ಬಸಳೆ ಗಿಡ ಅಂತ ಹೇಳ್ತೀವಲ್ವಾ, ಬಸಳೆ ಬಳ್ಳಿ, ಅದನ್ನ ಕೂಡ ಹಾಕೊಂಡಿದೀವಿ. ಅದೇ ರೀತಿಯಲ್ಲಿ ಈಗ ನೀವು ನೋಡ್ತಾ ಇರೋದು ಬದನೆಕಾಯಿ ಗಿಡ, ಪುಟ್ಟ ಗಿಡ ಆದ್ರೂ ಕೂಡ ಬದನೆಕಾಯಿ ಬಿಟ್ಟಿದೆ. ನಂತರ ನೋಡ್ತಾ ಇರುವಂತದ್ದು ಹರವೆ ಸೊಪ್ಪು. ಆಯ್ತಾ, ಈಗ ಬಸಳೆ ಸೊಪ್ಪನ್ನ ಕಟ್ ಮಾಡ್ಕೊಬಂದು ಅದನ್ನೇ ಇವತ್ತು ಬೇಳೆ ಸಾರನ್ನಾಗಿ ಮಾಡ್ತಾ ಇದ್ದೇವೆ. ನಂತರ ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿಯನ್ನು ಕೂಡ ಕಟ್ ಮಾಡ್ಕೊಂಡು ನುಗ್ಗೆಕಾಯನ್ನ ಬಳಸ್ಕೊಂಡು ಒಂದು ಸಿಂಪಲ್ ಆದ ಗ್ರೇವಿ ರೀತಿಯಲ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆಯನ್ನ ಇಟ್ಕೊಂಡು ಅದಕ್ಕೆ ಕುಕಿಂಗ್ ಆಯಿಲ್ ಅನ್ನ ಆಡ್ ಮಾಡಿ ಸಾಸಿವೆಯನ್ನ ಹಾಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿಯನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಈ ಕಡೆ ಇದು ಬಂದು ಚಿಪ್ಪಿ ಕಲ್ಲು, ಇದು ತುಂಬಾ ಚಿಕ್ಕದಾಗಿರುವುದರಿಂದ ಇದನ್ನ ಬಿಡಿಸ್ಲಿಕ್ಕೆ ತುಂಬಾ ಕಷ್ಟ. ಸೊ ಅದನ್ನ ಬಾಯ್ಲ್ ಮಾಡ್ಕೊಂಡ್ರೆ ಈ ರೀತಿ ಅದು ಓಪನ್ ಅಪ್ ಆಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಹೊತ್ತಿನ ನಂತರ ಇದು ಓಪನ್ ಅಪ್ ಆಗಿದೆ. ಇದ್ರ ನಂತರ ಅದು ಮಾಂಸವನ್ನ ತೆಕ್ಕೊಂಡ್ರೆ ಮುಗೀತು. ಅದೇ ರೀತಿಯಲ್ಲಿ ಬದನೆಕಾಯಿಯನ್ನ ಕೆಂಡದಲ್ಲಿ ಸುಟ್ಟು ಬಜ್ಜಿ ಮಾಡ್ತೀವಿ ನಾವು, ಅದನ್ನು ಕೂಡ ಮಾಡ್ಕೊತಾ ಇದೀವಿ. ನಂತರ ಇಲ್ಲಿ ನುಗ್ಗೆಕಾಯಿ ಪಲ್ಯಕ್ಕೆ ಟೊಮೆಟೊವನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಉಪ್ಪನ್ನ ಆಡ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತ ನುಗ್ಗೆಕಾಯನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆಂಡದಲ್ಲಿ ಬದನೆಕಾಯಿಯನ್ನ ಸುಟ್ಟು ಬಜ್ಜಿ ಮಾಡ್ತೀವಲ್ಲ ಫ್ರೆಂಡ್ಸ್, ತುಂಬಾನೇ ಸಖತ್ತಾಗಿರುತ್ತೆ. ಒಮ್ಮೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಇಲ್ಲಿ ಈಗ ನುಗ್ಗೆಕಾಯನ್ನ ಆಡ್ ಮಾಡ್ಕೊಂಡಿದ ನಂತರ ಒಂದು ಮಿಕ್ಸ್ ಅನ್ನ ಕೊಟ್ಟು ಅದಕ್ಕೆ ಟರ್ಮರಿಕ್ ಪೌಡರ್ನ ಹಾಕೋತಾ ಇದ್ದೀನಿ. ನಂತರದಲ್ಲಿ ನುಗ್ಗೆಕಾಯಿ ಬೇಯಲಿಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಹಾಕಿ ಅದನ್ನ ಕುದಿಸ್ಕೋಬೇಕು. ಅದ್ರ ನಂತರದಲ್ಲಿ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್ನ ಆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿಯನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಮೇನ್ ಇಂಗ್ರೀಡಿಯೆಂಟ್, ಇದನ್ನ ಸ್ಕಿಪ್ ಮಾಡಬೇಡಿ. ಒಂದ್ 5ರಿಂದ 6 ನಿಮಿಷದವರೆಗೂ ನುಗ್ಗೆಕಾಯನ್ನ ಬಾಯ್ಲ್ ಮಾಡ್ಕೊಂಡ್ರೆ ಅದು ಕೂಡ ರೆಡಿ ಆಗತ್ತೆ. ಸಿಗೋಣ ಇನ್ನೊಂದು ವ್ಲಾಗ್ ಅಲ್ಲಿ. ಬಾಯ್.